ಆ 3 ವರ್ಷದ ಅವಧಿಯಲ್ಲಿ ನಿಮ್ಮದು ಮಹಾನ್ ಕಾರ್ಯ ಏನಿದೆ ಹೇಳಿ ನೋಡೋಣ. ಬಾಗಲಕೋಟೆ ಜನತೆ ನಾನು ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿ ನಾನೇನು ನಾಟಕ ಮಾಡಿದ್ರಲ್ಲ ಅಲ್ಲಿ ಅಧಿವೇಶನದಲ್ಲಿ, ನಿಮಗೆ ಆ ದಮ್ಮು ಆ ತಾಕತ್ತು ನಿಮಗೆ ನಿಜವಾದಂಥ ಜನರ ಕಳ್ಕಳಿ ಇದ್ದರೆ ಇವತ್ತು ಅದನ್ನು ಪ್ರದರ್ಶನ ಮಾಡ್ಬೇಕು ನೀವು. ಇಲ್ಲದೇ ಇದ್ದರೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ, ನಿಮಗೆ ಏನಾದರೂ ಸ್ವಾಭಿಮಾನ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ನೀವು ಚುನಾವಣೆ ನಿಲ್ಲಬಾರ್ದು. ಯಾಕಂದ್ರೆ ಬಾಗಲಕೋಟೆಗೆ ನಿಮ್ಮ ಕೊಡುಗೆ ಶೂನ್ಯ. ನೀವೇನು ನಿಮ್ಮ ಸಂಸ್ಥೆಯ ಸುತ್ತಲೂ ರಸ್ತೆ ಮಾಡಿರಲ್ಲ, ಸುತ್ತಲೂ ಗಟ್ಟರ್ ಮಾಡಿರಲ್ಲ, ಅದೇ ನಿಮ್ಮ ಅಭಿವೃದ್ಧಿ ಅಂತ ತುಂಬಿಟ್ಟಿದ್ದೀರಾ ನೀವು. ಸನ್ಮಾನ್ಯ ಮಾಜಿ ಶಾಸಕರಾದಂಥವರು ಶ್ರೀ ವೀರಣ್ಣ ಚಂದ್ರಮಠರವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು 14ನೇ ತಾರೀಕಿಗೆ ವೈದ್ಯಕೀಯ ಮಹಾವಿದ್ಯಾಲಯ ಅಡಿಗಲ ಸಮಾರಂಭ ಆದಮೇಲೆ. ಆ ಹೇಳಿಕೆಯಲ್ಲಿ ಏನಿದೆ ಅಂತ ಹೇಳಿದರೆ, ಅದೇನು ವೈದ್ಯಕೀಯ ಮಹಾವಿದ್ಯಾಲಯ ಅದೇನು ದೊಡ್ಡದು, ಹಿಂದಿನ ಸರ್ಕಾರ ಇತ್ತು, ಮಾಡಬೇಕಾಗಿತ್ತು, ಹಾಗೆ ಹೀಗೆ ಅಂಥೇಳಿ ಅವರು ಅತಿ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರು ಕೂಡ 5 ವರ್ಷಗಳ ಅವಧಿಗೆ ಶಾಸಕರಾಗಿದ್ದರು, ಮತ್ತು ಅವ್ರದೇ BJP ನೇತೃತ್ವದ ಸರ್ಕಾರನೇ ಆಡಳಿತದಲ್ಲಿತ್ತು. ಆಗ 5 ವರ್ಷದ ಅವಧಿಯಲ್ಲಿ ಅವ್ರು ಯಾಕೆ ಮಾಡಲಿಲ್ಲ ಅಂಥೇಳಿ ಹೇಳಬೇಕಲ್ಲ, ಜನರಿಗೆ ಅವರು ಉತ್ತರ ಕೊಡಬೇಕಲ್ಲ, ಅವರು ಉತ್ತರದಾಯಿಗಳಲ್ಲ. ಆಗ ಅವರು ಮಾಡದಿರೋ ಕಾರಣಕ್ಕಾಗಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೆ. ನಾನು ಹೋರಾಟ ರೂಪಿಸಿದೆ. ನಾನು ಹೋರಾಟ ಮಾಡಬೇಕಾದಾಗ ಅವರು ನನಗೆ ಎಷ್ಟು ಕಿರುಕುಳ ಕೊಟ್ಟರು ಅಂಥೇಳಿ ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ಗೊತ್ತಿದೆ, ಮಾಧ್ಯಮದಲ್ಲಿ ವರದಿಯಾಗಿದೆ. ಮತ್ತು ಆ ಮೆಡಿಕಲ್ ಕಾಲೇಜ್ ಪರವಾಗಿದ್ದಂಥವ್ರು ಇವರು, ನಂದೇನು ಇರೋದೇ ಇರಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ಮತ್ತು ನಾನು ಹೋರಾಟ ಮಾಡಬೇಕಾದ ಸಂದರ್ಭದಲ್ಲಿ ನನಗೆ ಯಾಕೆ ಕಿರುಕುಳ ಕೊಟ್ರಿ? ನನ್ನ ಮೇಲೆ ನೀವು ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಲ್ಲ, ನಿಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಅವರಿಂದ ನನ್ನ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಿಸಿದ್ರಿ. ಅಷ್ಟೇ ಅಲ್ಲ, ಹರಳಯ್ಯ ಸಮುದಾಯದವರಿಂದ ನೀವು ನನ್ನ ಮೇಲೆ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ, ಬೂಟ್ ಪಾಲಿಶ್ ಮಾಡಿದ್ದು ಜಿಲ್ಲಾಧಿಕಾರಿಗಳು ಮನವಿ ಕೊಡಿಸಿದ್ರಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೂ ಕೂಡ ಮನವಿ ಕೊಡಿಸಿ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಲಿಕ್ಕೆ ನೀವು ಒತ್ತಡ ಹಾಕಿದ್ರಿ. ಅವಾಗ ಅಧಿಕಾರಿಗಳು ಇಲ್ಲ, ಅದು ಹೆಂಗೆ ಜಾತಿ ನಿಂದನೆ ಆಗ್ತದೆ ಅಂತೇಳಿ ನನ್ನ ಮೇಲೆ ಜಾತಿ ಪ್ರಕರಣ ದಾಖಲು ಮಾಡಲಿಲ್ಲ. ಆದರೆ ರಾಜು ನಾಯ್ಕರ್ ಅವರು ಕೊಟ್ಟಂಥ ಪ್ರಕರಣ ದಾಖಲಾಯ್ತಲ್ಲ. ಎಷ್ಟು ಪ್ರಕರಣ ದಾಖಲು ಮಾಡಿದ್ರು? 10 ನನ್ನ ಮೇಲೆ 10 FIR ಮಾಡಿಸಿದ್ರಿ ನೀವು. ಮೆಡಿಕಲ್ ಕಾಲೇಜ್ ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ. ಯಾಕೆ ಇವತ್ತು ಮೆಡಿಕಲ್ ಕಾಲೇಜ್ ಪರವಾಗಿ ಮಾತಾಡ್ತಕ್ಕಂಥ ನೀವು ಅವತ್ತು ಯಾಕೆ ಹತ್ತಿಕ್ಕಿದ್ರಿ? ಆದರೆ ನೀವೇನು ಹೇಳ್ತಾ ಇದ್ರಲ್ಲ ಇವತ್ತು, ಮೆಡಿಕಲ್ ಕಾಲೇಜ್ ಅದೇನು ಬಿಡು ದೊಡ್ಡ ಮಹಾನ್ಶಯ ಅಂತ ಕೇಳ್ತಾ ಇದ್ರಲ್ಲ, ಆ ಮಹಾನ್ಶ ಕೆಲಸನ ನೀವು, ಆ ಸಣ್ಣ ಕೆಲಸನ ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲಲ್ಲ. ನೀವು 3 ವರ್ಷ ಅವಧಿಗೆ ಬಾಗಲಕೋಟೆ ಮತಕ್ಷೇತ್ರದನ್ನು ಪ್ರತಿನಿಧಿಸಿದ್ದೀರಿ ಶಾಸಕರಾಗಿ. ಆ 3 ವರ್ಷದ ಅವಧಿಯಲ್ಲಿ ನಿಮ್ಮದು ಮಹಾನ್ ಕಾರ್ಯ ಏನಿದೆ ಹೇಳಿ ನೋಡೋಣ. ಬಾಗಲಕೋಟೆ ಜನರಿಗೆ ಕೊಡಮಾಡ್ತಕ್ಕಂಥ ಒಂದು ಮಹಾನ್ ಕಾರ್ಯ ಏನಾದರೂ ಒಂದು ಸಣ್ಣ ಕಾರ್ಯ ಹೇಳಿ ನೋಡೋಣ. ಆ ಕಾರ್ಯವನ್ನು ಇವತ್ತಾದಂಥ ಮೆಡಿಕಲ್ ಕಾಲೇಜಿಗೆ ಹೋರಾಟ, ಅದ್ರ ಹೋರಾಟದ ಪ್ರತಿಫಲ ಇವತ್ತು ಆಗಿದೆ. ಮತ್ತು ಅದಕ್ಕೆ ಸನ್ಮಾನ್ಯ HY ಮೇಟಿ ಅವರು ಕೂಡ ಭಾಳ ಶ್ರಮ ವಹಿಸಿದ್ದಾರೆ. ಯಾಕೆಂತ ಹೇಳಿದರೆ ನಾನು ಹೋರಾಟ ಮಾಡಿದಿಂದ ಆಗಿತ್ತಂತ ನಾನು ಹೇಳೋದಿಲ್ಲ, ಆದರೆ ಅದಕ್ಕೆ ಶಾಸಕರಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಮೇಟಿ ಅವರನ್ನು ಕೂಡ ನಾವು ನೆನೀಬೇಕಾಗಿದೆ. ಇವತ್ತು ಆ ಅಡಿಗಲ ಸಮಾರಂಭ ಸನ್ಮಾನ್ಯ ಮೇಟಿ ಅವರ ನೇತೃತ್ವದಲ್ಲಿ ಆಗಬೇಕಾಗಿತ್ತು ಅಂತಕ್ಕಂಥ ಭಾವನೆ ನನ್ನದಾಗಿದೆ. ಒಂದು ವೇಳೆ ಸನ್ಮಾನ್ಯ ಮೇಟಿ ಸಾಹೇಬರಿದ್ದರೆ ಭಾಳ ಖುಷಿಪಟ್ಟು ನಾನು ಅಡಿಗಲ ಸಮಾರಂಭದಲ್ಲಿ ಪಾಲ್ಗೊಳ್ತಿದ್ದೆ. ಆದರೆ ಅವರು ಇವತ್ತಿಲ್ಲ ಅನ್ನೋದು ನನಗೆ ಬಹಳ ನೋವು ಉಂಟು ಮಾಡಿದೆ, ಇಡೀ ಜಿಲ್ಲೆಗೆ ನೋವು ಉಂಟು ಮಾಡಿದೆ. ಆದರೆ ನೀವು ಇವತ್ತು ಅವರೇನು ಸನ್ಮಾನ್ಯ HY ಮೇಟಿ ಸಾಹೇಬರು ಯಾವುದೇ ದುರುದ್ದೇಶವಿಲ್ಲದೆ, ಯಾವುದೇ ಸ್ವಾರ್ಥ ಇಲ್ಲದೆ ಬಾಗಲಕೋಟೆಗೆ ಜನರಿಗೆ, ಬಾಗಲಕೋಟೆ ಹಿಂದುಳಿದ ಸಮುದಾಯಕ್ಕೆ, ಬಾಗಲಕೋಟೆ ಬಡವರಿಗೆ ಉಚಿತವಾದಂಥ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಸಿಗಲಿ, ಆ ಬಡವ್ರ ಮಕ್ಕಳು ಡಾಕ್ಟರ್ ಆಗಲಿ ಅಂಥೇಳಿ ಪ್ರಯತ್ನ ಮಾಡಿ ನಮ್ಮ ಹೋರಾಟವನ್ನು ಅರಿತುಕೊಂಡು ಮನಗಂಡು ಮುಖ್ಯಮಂತ್ರಿಯವರ ಮನವೊಲಿಸಿ ಏನು ಇವತ್ತು ಮೆಡಿಕಲ್ ಕಾಲೇಜನ್ನು ಬಾಗಲಕೋಟೆಗೆ ಪ್ರಾರಂಭಿಸಲಿಕ್ಕೆ ಕಾರಣೀಭೂತರಾಗಿದ್ದರಲ್ಲ ಸನ್ಮಾನ್ಯ ಮೇಟಿ ಸಾಹೇಬರು, ಅವರ ಈ ಹೋರಾಟವನ್ನು, ಅವರ ಕಾರ್ಯವನ್ನು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ತಾವು ಗೌರವಿಸಬೇಕು. ನಿಜವಾದಂಥ ಅಭಿವೃದ್ಧಿ ಪರವಾಗಿ ತಾವು ಇದ್ದದ್ದೇ ಆದರೆ ನೀವು ಅದು ಇರಬೇಕಾಗಿತ್ತು. ಆಮೇಲೆ ನಿಮ್ಮದು ಸತ್ಯ ಗೊತ್ತಿರಲಿ, ಬಾಗಲಕೋಟೆ ಜನರ ಸತ್ಯ ಹೇಳಬೇಕು. ನಾನು ಈ ಸಂದರ್ಭದಲ್ಲಿ ನೀವು ವೈದ್ಯಕೀಯ ಮಹಾವಿದ್ಯಾಲಯ ಬೇಕು ಅಂಥೇಳಿ ಏನೋ ಅಧಿವೇಶನದಲ್ಲಿ ಮಾತಾಡಿದ್ರಲ್ಲ, ನಾನು ನಿಮ್ಮನ್ನು ಬೂಟ್ ಪಾಲಿಶ್ ಮಾಡಿ ನಿಮಗೆ ಮುಖ ಇಲ್ಲದ ಹಾಗೆ ನಾನೇನು ನಿಮಗೆ ಆಯ್ತಲ್ಲ, ಹೋರಾಟ ಆಯ್ತಲ್ಲ, ಅವಾಗ ನೀವು ಬಾಗಲಕೋಟೆ ಜನರಿಗೆ ನಾನು ಮೆಡಿಕಲ್ ಕಾಲೇಜ್ ಬೇಕು ಅಂಥೇಳಿ ನಾನೇನು ನಾಟಕ ಮಾಡಿದ್ರಲ್ಲ ಅಲ್ಲಿ ಅಧಿವೇಶನದಲ್ಲಿ, ನೀವು ನಾಟಕ ಮಾಡುವಂಥ ಪ್ರಸಂಗ ಇರಲಿಲ್ಲ ಅದು. ಯಾಕಂತ ಹೇಳಿದ್ರೆ ನೀವು ಆಡಳಿತ ಪಕ್ಷದಲ್ಲಿದ್ದಿರಿ. ನೀವು ನಿಮ್ಮ ಲೆಟರ್ ಹೆಡ್ನಲ್ಲಿ, ಮಾನ್ಯ ಶಾಸಕರ ಲೆಟರ್ ಹೆಡ್ನಲ್ಲಿ 4 ಅಕ್ಷರ ಬರೆದಂಥ ಒಂದು ಮನವಿಯನ್ನು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗಾಗಲಿ ಅಥವಾ ಆಗಿನ ಮುಖ್ಯಮಂತ್ರಿಗಳಾಗಲಿ ಅಥವಾ ಆಗಿನ ಹಣಕಾಸು ಇಲಾಖೆಗಾಗಲಿ ಪತ್ರ ಬರೆದು ಬಾಗಲಕೋಟೆ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅನುದಾನ ಕೊಡಿ ಅಂಥೇಳಿ ಕೇಳಿದ ಒಂದು ಸಣ್ಣ ಪತ್ರವನ್ನು ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿ. ನಿಮಗೆ ಆ ದಮ್ಮು, ಆ ತಾಕತ್ತು, ನಿಮಗೆ ನಿಜವಾದಂಥ ಜನರ ಕಳ್ಕಳಿ ಇದ್ದರೆ ಇವತ್ತು ಅದನ್ನು ಪ್ರದರ್ಶನ ಮಾಡ್ಬೇಕು ನೀವು. ಅಂದರೆ ನೀವು ಆ ಒಂದು ವೈದ್ಯಕೀಯ ಮಹಾವಿದ್ಯಾಲಯದ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ನೈತಿಕತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಲ್ಲದೇ ಇದ್ದರೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಸನ್ಮಾನ್ಯ ಚಂದ್ರಮಠರೇ,
ನಿಮಗೆ ಏನಾದರೂ ಸ್ವಾಭಿಮಾನ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ನೀವು ಚುನಾವಣೆ ನಿಲ್ಲಬಾರ್ದು. ಯಾಕಂದರೆ ಬಾಗಲಕೋಟೆಗೆ ನಿಮ್ಮ ಕೊಡುಗೆ ಶೂನ್ಯ. ನೀವೇನು ತಿಳ್ಕೊಂಬಿಟ್ರಿ ಅಂದ್ರೆ ಅಭಿವೃದ್ಧಿ ಅಂದರೆ, ನೀವೇನು ನಿಮ್ಮ ಸಂಸ್ಥೆಯ ಸುತ್ತಲೂ ರಸ್ತೆ ಮಾಡಿರಲ್ಲ, ಸುತ್ತಲೂ ಗಟ್ಟರ ಮಾಡಿರಲ್ಲ, ಅದೇ ನಿಮ್ಮ ಅಭಿವೃದ್ಧಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರ ನೀವು. ಯಾಕಂದ್ರೆ ನೀವು ಬಾವಿ ಕೊಪ್ಪೆ, ಬಾವಿಯಲ್ಲಿದ್ದ ಮಂಡುಕ ಅದು ತನ್ನ ಸುತ್ತಮುತ್ತ ಇರತಕ್ಕಂಥದ್ದೇ ಜಗತ್ತಂತ ಹೇಳಿ ಭಾವಿಸಿದಾಗ ಅದು ಹಾಗಾಗ್ತದೆ. ನಿಮಗೆ ಈ ಮುಳುಗಡೆ ಸಂತ್ರಸ್ತಿದಾರಲ್ಲೇ, ಆ ಸಂತ್ರಸ್ತರಿಗೆ ಕೊಟ್ಟದ್ದೇನು ನೀವು? ಮುಳುಗಡೆ ಸಂತ್ರಸ್ತರಿಗೆ ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂದು ಉದ್ಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರಿಗೆ ಸರಿಯಾದ ಪುನರ್ವಸತಿಯನ್ನು ಕಲ್ಪಿಸಲಿಲ್ಲ. ನಿಮ್ಮ ಅವಧಿಯಲ್ಲಿ ಕೂಡ ನೀವು BTDಯಲ್ಲಿ ಏಜೆಂಟ್ ಇಟ್ಕೊಂಡಿದ್ರಿ. ನಿಮ್ಮ ನೀವು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಿಮ್ಮ ಜೊತೆ 4 ಮಂದಿ ಆಡಳಿತ ಮಂಡಳಿ ಸದಸ್ಯರಾಗಿದ್ರಲ್ಲ, BTD ಸದಸ್ಯರಾಗಿದ್ರಲ್ಲ, ಅವರೇ ಏಜೆಂಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಆದರೂ ನೀವು ಎಲ್ಲವನ್ನು ಕೂಡಿ ಕಂಡರೂ ಕಾಣದೇ ಇದ್ದಾಗ ಕಣ್ಣು ಮುಚ್ಚಿ ಕೂಡಿದ್ದೀರ ನೀವು ನನಗೆ BTDಯಲ್ಲಿ ಉತ್ತರ ಕೊಟ್ಟರೆ, ನೀವು ಉತ್ತರ ಕೊಡದೇ ಇದ್ದಂಗೆ ನೀವು ಪಲಾಯನ ಮಾಡಲಿಲ್ವಾ ನೀವು? ಮತ್ತು ಅಂಥ ಪಲಾಯನವಾದಿಗಳು ನೀವು ಈಗ ಚುನಾವಣೆ ಇದೆ ಅನ್ನೋ ಕಾರಣಕ್ಕಾಗಿ ಮಾತಾಡ್ತಾ ಇದ್ರಲ್ಲ, ಸ್ವಾರ್ಥಿಗಳು ನೀವು. ಎಷ್ಟು ಸ್ವಾರ್ಥಿ ಇರ್ಬೇಕು ನೀವು? ಆಮೇಲೆ ಜನರಿಗೆ ತಲೆ ಜಾತಿ ತುಂಬೋದು, ಧರ್ಮ ತುಂಬೋದು. ಯಾಕ್ರಿ ಮಾಡ್ತೀರಿ ನೀವು ಇಂಥ ನೀಚ ಕೆಲಸವನ್ನು? ನೀವು ಮೇಟಿ ಅವರನ್ನು ಅಭಿನಂದಿಸಬೇಕು. ನನ್ನನ್ನು ಹೋರಾಟ ಮಾಡಿದಂಥ, ನನ್ನನ್ನು ಕೂಡ ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರು ಕೂಡ ಅಭಿನಂದಿಸಬೇಕು. ಅಂದಾಗ ಮಾತ್ರ ನಿಮಗೆ ಸಮಾಜ ಗೌರವ ಕೊಡ್ತದೆ. ಆದರೆ ಅಭಿವೃದ್ಧಿ ಪರವಾಗಿದ್ದಂಥವ್ರು ನೀವು ಮಾತಾಡೋದೆಲ್ಲ ಏನದು ಮಾತಿನಲ್ಲಿ ಏನೆಲ್ಲ ಮಾತಾಡೋದು, ಆದರೆ ಮನಸ್ಸೆಲ್ಲ ಭಾಳ ಪರಮ ನೀಚ ಕೃತ್ಯ ಮಾಡ್ತಿರಲ್ಲ. ಆ ಭಗವಂತ ಮೆಚ್ಚೋದಲ್ಲ ತಮಗೆ. ಯಾಕಂದರೆ ಬೀಳೂರು ಶ್ರೀಗಳ ನೇತೃತ್ವದ ಒಂದು ಸಂಸ್ಥೆಯಲ್ಲಿ ತಾವು ಚೇರ್ಮನ್ರಾಗಿ ಕೆಲಸ ಮಾಡ್ತಿದ್ರಿ. ಆ ಬೀಳೂರು ಶ್ರೀಗಳು ಬಡವ್ರ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕು, ಉಚಿತ ಆರೋಗ್ಯ ಸೇವೆ ಸಿಗಬೇಕು ಅಂತ ಕನಸು ಕಂಡಂಥವ್ರು. ಅಂತ ಬೀಳೂರು ಶ್ರೀಗಳ ಆ ಸಂಸ್ಥೆಯನ್ನು ಇವತ್ತು ವ್ಯಾಪಾರದ ಸಂಸ್ಥೆಯನ್ನಾಗಿ ನೀವು ಪರಿವರ್ತಿಸಿದ್ರಲ್ಲ, ನಾಚೆ ಬರಲ್ಲ ಜನ್ಮಕ್ಕೆ ನಿಮಗೆ. ನನ್ನ ಪ್ರಕಾರ ನೀವು ಈ ಬರುವ ಚುನಾವಣೆ ಎಲ್ಲ ಭವಿಷ್ಯದಲ್ಲಿನೇ ಜನರ ಮುಂದೆ ಹೋಗಿ ನನ್ನ ಮತ ಕೊಡಿ ಅಂತ ಕೇಳಲಿಕ್ಕೆ ನೀವು ಯೋಗ್ಯರಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ವೈದ್ಯಕೀಯ ಮಹಾವಿದ್ಯಾಲಯ ಇವತ್ತು ಏನಾದರೂ ಆಗಿದೆ ಅಂತ ಹೇಳಿದರೆ ಅದಕ್ಕೆ ರಮೇಶ್ ಬದ್ದೂರ್ ಅವರ ನೇತೃತ್ವದ ತಂಡದ ಹೋರಾಟದ ಫಲ ಮತ್ತು HY ಮೇಟಿ ಅವರ ಸತತ ಪ್ರಯತ್ನದ ಫಲ, ಹಾಗೂ ಮುಖ್ಯಮಂತ್ರಿಗಳ ಈ ಬಾಗಲಕೋಟೆಗೆ ಏನಾದರೂ ಒಂದು ಕೊಡಬೇಕು ಅಂತಕ್ಕಂಥ ಮನಸ್ಸಿತ್ತಲ್ಲ, ಅದ್ರ ಫಲ ಅನ್ನೋ ಕಾರಣಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಬಾಗಲಕೋಟೆ ವೈದ್ಯಕೀಯ ಮಹಾವಿದ್ಯಾಲಯ ಆಗಿದೆ ಹೊರತು ನಿಮ್ಮಂಥ ಕ್ಷುಲ್ಲಕರ ಚಿಂತನೆಯ ರಾಜಕಾರಣಿಗಳಿಂದ ಆಗಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಪರ್ವಾ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.